ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಶುಭಾಶಯಗಳು. ನಮ್ಮ ಚಿತ್ರ ಸೀತಾ ಪಯಣ ಈಗಾಗಲೇ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು ನಮ್ಮ ಶಿವಣ್ಣ ಅವ್ರು ಬಂದಿದ್ದರು, ಎಲ್ಲ ಕಲಾವಿದರು ನೀವು ನೋಡಿದ್ರಿ, ಎಲ್ಲರೂ ಬಂದಿದ್ದರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ. ಆಮೇಲೆ ಒಳ್ಳೆಯ ಒಂದು ಚಿತ್ರ ಮಾಡಬೇಕು, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆನೆಸ್ಟ್ ಪ್ರಯತ್ನ ಇದು ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನಮ್ಮ ಹೀರೋಯಿನ್ ಇಬ್ಬರನ್ನೂ ತುಂಬ ಇಷ್ಟಪಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸಸ್ ಇಷ್ಟಪಟ್ಟಿದ್ದಾರೆ. ಆಮೇಲೆ ದ ವೇ ಆಫ್ ಟೆಲಿಂಗ್, ಕತೆ ಹೇಳಿರೋದನ್ನು ಇಷ್ಟಪಡ್ತಿದ್ದಾರೆ. ಮ್ಯೂಸಿಕ್ ಇಷ್ಟಪಡ್ತಿದ್ದಾರೆ, ಫೈಟ್ಸ್ ಇಷ್ಟಪಡ್ತಿದ್ದಾರೆ. ನಮ್ಮ ಧ್ರುವನ ಕ್ಯಾಮಿಯೋ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಒಂದು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ, ಇದಿರುತ್ತೆ ಅದಿರುತ್ತೆ ಅಂತ. ಇವತ್ತು ಏನೇನು ಇದೆಯೋ ಅದನ್ನೆಲ್ಲ ಜನ ನೋಡಿದ್ದಾರೆ. ನೋಡ್ಬಿಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡುವಾಗ, ತುಂಬ ಹೃದಯದಿಂದ ಮಾಡುವಾಗ ತುಂಬ ಸಂತೋಷ ಆಗ್ತಾಯಿದೆ. ಸೊ ಈ ಸಿನಿಮಾನೇ ಬಂದು ಒಂದು ಕೃತಜ್ಞತೆ, ಒಂದು ಥ್ಯಾಂಕಿಂಗ್, ಅದೇನೇ ಈ ಸಿನಿಮಾ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನಗು ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾವಾಗಲೂ ಹೀಗೆ ಇರಲಿ. ನಮಸ್ಕಾರ. ನೀವೇನಾದರೂ ಹೇಳ್ತೀಯಾ? ನೀವೆಲ್ಲ ಮಾತಾಡಿದ್ದಾರೆ. ಹಲೋ, ನಮಸ್ಕಾರ. ಎಲ್ಲ ಅರ್ಜುನ್ ಅವರೆಲ್ಲ ಮಾತಾಡಿದ್ದಾರೆ. ಅದೇ ಅವ್ರ ಭಾವನೆನೇ ನನಗೂ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಬೇಕು ಸೀತಾಪಯಣ ಚಿತ್ರಕ್ಕೆ. ಭಾಳ ಒಳ್ಳೆಯ ಒಂದು ಚಿತ್ರ. ಎಲ್ಲರೂ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ನಮ್ಮ ನಿರಂಜನ, ಐಶುನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು, ತುಂಬ ಸ್ವೀಟಾಗಿದೆ. ವೆರಿ ಗುಡ್ ಫಿಲಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು, ಅದೊಂದು ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳಿ, ಬೆಸ್ಟ್ ವಿಶಸ್ ಕೊಡಿ ಇವರಿಬ್ಬರಿಗೂ, ಸೀತಾಪಯಣ ಚಿತ್ರಕ್ಕೂ. ಸೊ ಬಂದು ನೋಡಿ ನಿಮ್ಮ ಒಪಿನಿಯನ್ನ, ಅಭಿಪ್ರಾಯಗಳನ್ನ ತಿಳಿಸಿ. ಥ್ಯಾಂಕ್ ಯು.